ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ರೆ ನಾನಂತೂ ಸೂಪರ್ ಆಗಿದ್ದೀನಿ. ಏನಿಲ್ಲ ಅಂತ ಕೇಳ್ಬೋದು, ಅಮೌಂಟ್ ಡ್ರಾ ಮಾಡಬೇಕಿತ್ತು. ಸೊ ಅಮೌಂಟ್ ಡ್ರಾ ಮಾಡೋದಕ್ಕೆ ಬಂದಿದ್ದೆ. ಇವತ್ತಿನ ಕಂಟೆಂಟ್ ಏನು ಅಂದರೆ ಆಲ್ರೆಡಿ ನೀವು ತಮ್ಮನೆಲ್ಲ ನೋಡ್ಬಿಟ್ಟಿರ್ತೀರಾ ಏನು ಕಂಟೆಂಟು ಅಂತ ಹೇಳ್ಬಿಟ್ಟು. ನಮ್ಮ ಹೊಸದಾಗಿ ನಮ್ಮ ಫ್ರೆಂಡ್ ಅವರು ನ್ಯೂ ಕಲಸಿಪಾಳ್ಯ ಚಾಕ್ನ ಅಂದ್ಬಿಟ್ಟು ರಾಮನಗರದಲ್ಲಿ ಓಪನ್ ಮಾಡಿದ್ದಾರೆ. ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ ನಾನು ಮತ್ತೆ ನಮ್ಮ ರೀಲ್ಸ್ ಸ್ಟಾರ್ ಒಬ್ಬ ಇದ್ದಾನೆ. ಆಲ್ರೆಡಿ ರೀಲ್ಸಲ್ಲೆಲ್ಲ ಫುಲ್ಲು ಫೇಮಸ್ ಆಗಿಬಿಟ್ಟಿದ್ದೇನೆ. ಸೊ ಅವನನ್ನ ಕ್ಯಾಚ್ ಮಾಡ್ಕೊಂಡು ಹಂಗೆ ಇಬ್ರು ಒಟ್ಟಿಗೆ ಹೋಗ್ತೀವಿ. ಬನ್ನಿ, ಪಾರ್ಕ್ ರೋಡ್ ಹತ್ರ ಕುತ್ಕೊಂಡಿದ್ದಾನಂತೆ, ಹೋಗೋಣ. ಗೈಸ್ ನೋಡಿ, ಅಲ್ಲಿ ಕುತ್ಕೊಂಡಿದ್ದಾನೆ ನಮ್ಮ ರೀಲ್ ಸ್ಟಾರು. ಪಾಪ ಯಾರು ಇಲ್ದಂಗೆ ಕುತ್ಕೊಬಿಟ್ಟವನಲ್ಲಪ್ಪ. ನೀವು ರೀಲ್ ಸ್ಟಾರ್ ಅಲ್ವಾ ಸರ್? ಒಂದೇ ಒಂದು ಸೆಲ್ಫಿ ಕೊಡ್ತೀರಾ ನಿಮ್ಮ ಜೊತೆಗೆ ಸರ್? ಸೊ ಗೈಸ್ ನೋಡ್ತಾ ಇದ್ರಲ್ಲ, ಫುಲ್ಲು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಟ್ರೆಂಡಿಂಗ್ ಅಲ್ಲಿ ಓಡ್ತವನೆ, ಅಮ್ಮ ಇಲ್ಲಿಗೆ ಬಂದಿದ್ದೀನಿ, ಅಮ್ಮ ಅಲ್ಲಿಗೆ ಬಂದಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಇವಾಗ ನಾನು ಮತ್ತೆ ನಮ್ಮ ಹುಡುಗ ಗಾಡಿ ಎತ್ಕೊಂಡು ಸೀದಾ ರಾಮನಗರ ಹತ್ರ ಹೋಗೋಣ. ಸೊ ಅಲ್ಲೋಗಿ ಸಿಗೋಣ ಬನ್ನಿ. ಸೊ ಗೈಸ್ ಈಗ ಕರೆಕ್ಟಾಗಿ ಎಷ್ಟು ನಿಮಿಷದಲ್ಲಿ ಬಂದಿದ್ದೀವಿ ಗೊತ್ತಾ? ಈಗ ಆಲ್ರೆಡಿ ರಾಮನಗರದಲ್ಲಿ ರೀಚ್ ಆಗ್ಬಿಟ್ಟಿದ್ದೀವಿ. ಇವಾಗ ಟೀಗಿ ಕಾಫಿ ಗೀಫಿ ಕುಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಇದೇ ರೋಡಲ್ಲಿ ಹೋದೆ. ಅವ್ರದ್ದೊಂದು ಲೊಕೇಶನ್ ಬರುತ್ತೆ. ಸೊ ಆ ಲೊಕೇಶನ್ ಹತ್ರ ಹೋಗ್ಬಿಡೋಣ ಬನ್ನಿ. ಏನಪ್ಪ ಏನೋ ಈಸ್ಕೋತಿದ್ಯಾ? ಒಬ್ಬನೇ ಇದೆಯಲ್ಲೋ, ನನ್ನ ಕರೀಲೇ ಇಲ್ವಲ್ಲೋ. ಬನ್ನಿ ಗಾಯ್ಸ್, ಇವಾಗ ಇಲ್ಲಿ ಟೀ ಕುಡ್ಕೊಂಡು ಡೈರೆಕ್ಟ್ ಚಾಕ್ನ ಸೆಂಟರ್ ಹತ್ರ ಹೋಗ್ಬಿಡೋಣ. ಅಲ್ಲಿ ಹೋಗ್ಬಿಟ್ಟು ಏನೇನೈತೆ ನೋಡ್ಬಿಡೋಣ. ಸೊ ಗೈಸ್ ಈಗ ನೋಡ್ತಾ ಇದ್ರಲ್ಲ, ಈ ರೂಟ್ ಬಂದು ಈ ಕಡೆ ತೋರಿಸಿ. ಇವಾಗ ಈ ರೂಟ್ ಬಂದು ಮದ್ದೂರು ರೂಟು, ಅಂದರೆ ಇವಾಗ ಮೈಸೂರು ರೂಟ್ಗೆ ಹೋಗ್ತೀವಲ್ಲ, ನಿಮಗೆ ತಾಜ್ ಹೋಟೆಲ್ ಅಂದರೆ ಸಾಕು. ನಿಮಗೆ ರಾಮನಗರದಲ್ಲಿ ತಾಜ್ ಹೋಟೆಲ್ ಅಂತ ಹೊಡ್ಬಿಟ್ರೆ ನಿಮಗೆ ಮೇನ್ ರೋಡಲ್ಲಿ ತೋರಿಸುತ್ತೆ. ಮೇನ್ ರೋಡಿಂದ ಸ್ಟ್ರೈಟಾಗಿ ಬಂದರೆ ಟರ್ನಿಂಗಲ್ಲೇ 100 ಮೀಟರ್ಸ್ ಮುಂದೆ ಟರ್ನಿಂಗಲ್ಲೇ ನಿಮಗೆ ನ್ಯೂ ಕಲಸಿಪಾಳ್ಯ ಚಾಕ್ನ ಅಂದ್ಬಿಟ್ಟು ಕಾಣಿಸುತ್ತೆ. ಇವಾಗ ಆಲ್ರೆಡಿ ಈಗ ನಾವು ನ್ಯೂ ಕಲಸಿಪಾಳ್ಯ ಚಾಕ್ನ ಹತ್ರ ಬಂದಿದ್ದೀವಿ. ಅವ್ರ ಹೆಸರು ಬಂದ್ಬಿಟ್ಟು ಅಶೋಕ್ ಅಂದ್ಬಿಟ್ಟು. ಅವ್ರ ಹತ್ರ ಏನೇನು ಐಟಮ್ ಸಿಗುತ್ತೆ, ಮತ್ತು ಖಾರ ಏನೇನು ಸಿಗುತ್ತೆ, ಮತ್ತು ಆಫರ್ ಏನೇನು ಇರುತ್ತೆ. ನನಗೆ ಆಲ್ಮೋಸ್ಟು ಈ ಚಾಕ್ನ ಬಗ್ಗೆ ಐಟಮ್ಗಳು ಏನೇನು ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಬನ್ನಿ ಡೈರೆಕ್ಟಾಗಿ ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ಬಿಡೋಣ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರ ಅಂತ ಅಣ್ಣ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನೀವು? ಆಯ್ತು, ಈಗ ಓಪನ್ ಮಾಡಿ ಕಲಸಿಪಾಳ್ಯದಲ್ಲಿ ಮಾಡ್ತಾ ಇದ್ದು. ಈಗ 1 ವೀಕ್ ಆಯಿತು ಓಪನ್ ಆಗಿ. 1 ವೀಕ್ ಆಗಿದೆ ಓಪನ್ ಆಗಿ. ಈಗ ಮತ್ತು ಈ ರೂಟ್ ಬಂದು ಎಲ್ಲಿ ಬರುತ್ತೆ ಸರಿ? ತಾಜ್ ಹೋಟ್ಲಿಂದ 100 ಮೀಟ್ರು ಮುಂದೆ ರಾಮನಗರ ಸಿಟಿ. ನನ್ನ ನಂಬರ್ ಬಂದು, ನನ್ನ ಹೆಸರು ಅಶೋಕ್ ಕುಮಾರ್ ಅಂತ, ಅಡ್ಡ ಹೆಸರು ಮಿಠಾಯಿ ಅಂತ. ಮತ್ತೆ ಅಣ್ಣ ಇವಾಗ ನಿಮ್ಮ ಸೆಂಟರ್ ನೋಡಿಕೊಂಡು ಲೊಕೇಶನ್ ನೋಡಿಕೊಂಡು ತುಂಬ ದೂರದಿಂದ ಬರ್ತಾರಲ್ಲ, ಅವ್ರಿಗೆಲ್ಲ ಏನು ಹೇಳ್ತೀರಾ? ಸರ್ ನಾನು ಅವ್ರಿಗೆ ಹೇಳೋದು ಒಂದೇ, ಟೈಮಿಂಗ್ಸು ನನ್ನ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆ 7 ಗಂಟೆ ಐಟಮ್ ಖಾಲಿ ಗಂಟೆ ಫೋನ್ ಮಾಡ್ಕೊಬನ್ನಿ ದಯವಿಟ್ಟು. ಕಸ್ಟಮರ್ಗಳು ನಮಗೆ ಏನು ಐಟಮ್ ಬೇಕು ಫೋನ್ ಮಾಡಿ ಹೇಳಿ, ಕೈತಿಕ್ಕಿರ್ತೀನಿ. ಈ ಆಲ್ಮೋಸ್ಟ್ ಎಲ್ಲ ಕಡೆ ಚಾಕ್ನದಲ್ಲಿ ಏನೋ ಚಟ್ನಿ ಫೇಮಸ್ ಅಂತ ಹೇಳ್ತಾರಣ್ಣ, ನಿಮ್ಮಲ್ಲಿ ಹೆಂಗೆ ಚಟ್ನಿ? ನಮ್ಮ ಚಟ್ನಿನ ತಿಂದಿನ ಟೇಸ್ಟ್ ನೋಡಿ ಸ್ವಲ್ಪ. ಗೈಸ್ ನೋಡ್ತಾ ಇರಲ್ಲ, ಫುಲ್ಲು ಕೆಂಪು ಕಲರ್ ಇದ್ದಾರೆ. ಚಟ್ನಿ ತೋರಿಸ್ಬಾ, ಚಟ್ನಿ ತೋರಿಸು. ಚಟ್ನಿ ಅಂತೂ ಸಾಕಾಗಿದೆ. ಅವಾಗಲೇ ನಾನು ಟೇಸ್ಟ್ ಮಾಡಿದೆ ಹೇಳ್ಬೇಕು ಅಂದರೆ. ಸೀರಿಯಸ್ ಆಗಿ ಇಲ್ಲಿಗೆ ಬನ್ನಿ, ಒಂದ್ಸಲ ವಿಸಿಟ್ ಮಾಡಿ. ಏನಾದರೂ ಈಗ ಆಲ್ಮೋಸ್ಟ್ ಸುಮಾರು ಜನ ಬೇರೆ ಕಡೆ ಮೈಸೂರು ರೂಟ್ಗೆಲ್ಲ ಹೋಗ್ತಾ ಇರ್ತೀರಲ್ಲ, ಆ ರೂಟ್ಗೆ ಹೋಗೋರು ಬನ್ನಿ, ವಿಸಿಟ್ ಮಾಡಿ. ಒಳ್ಳೆ ಟೇಸ್ಟು. ಚಟ್ನಿ ಅಂತೂ ಮಸ್ತಾಗಿದೆ. ಏನೇನು ಹಾಕ್ತೀರಣ್ಣ ಈ ಚಟ್ನಿಗೆಲ್ಲ? ಚಟ್ನಿ ವಿಧಾನ ಮಾತ್ರ ಕೇಳಬೇಡಿ ಸರ್ ದಯವಿಟ್ಟು. ನನ್ಗೆ ಗೊತ್ತಿತ್ತು ಆಲ್ಮೋಸ್ಟ್ ಎಲ್ಲ ಕಡೆ ಹಿಂಗೆ ಹೇಳೋದು, ಎಲ್ಲ ಕಡೆನೂ ಹಿಂಗೆ ಹೇಳೋದು. ಏನಣ್ಣ ಎಲ್ಲರೂ ಒಂದು ಸ್ಕ್ರಿಪ್ಟ್ ಕಿಟ್ ಏನೋ ಮಾಡ್ಕಿಡ್ಕೊಬಿಟ್ಟಿದ್ರೆ ಹೆಂಗೆ? ಯಾರು ಬಾಯ್ನೇ ಬಿಡೋದಿಲ್ಲ ಅಂತೀರಾ ಚಟ್ನಿ ಬಗ್ಗೆ? ಯಾರು ಮಾಡಬಾರ್ದಲ್ಲ ಸರ್, ಅದಕ್ಕೋಸ್ಕರ. ಬ್ರಿಲಿಯಂಟ್ ಅಲ್ಲ? ನಮ್ಮ ಬ್ರದರ್ಗೆ ಜನ ಕಸ್ಟಮರ್ ಎಲ್ಲ ಚೆನ್ನಾಗಿ ಬರ್ತಿದ್ದಾರೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಒಂದ್ಸಲ ಚಟ್ನಿ ಹಾಕೊಂಡ್ತಿದ್ದೀನಿ, ತುಂಬ ಚೆನ್ನಾಗಿದೆ ಟೇಸ್ಟು. ಆಮೇಲೆ ಬೆಂಗಳೂರು ಕಡೆಯಿಂದ ಬರೋರಿಗೆ ತುಂಬ ನಿಯರೆಸ್ಟ್ ಇದು. ಎಕ್ಸಿಟ್ ತಗೊಂಡ್ರೆ ರಾಮನಗರ ತಾಜಿನ ಸ್ವಲ್ಪ ಮುಂದೆ ಲೆಫ್ಟಲ್ಲಿ ತುಂಬ ಚೆನ್ನಾಗಿದೆ. ಬಂದು ಎಲ್ಲ ಟೇಸ್ಟ್ ಮಾಡ್ಬೋದು. ಮತ್ತು ಈಗ 1 ವಾರದಿಂದ ಓಪನ್ ಆಗಿರೋದು. ಚೆನ್ನಾಗಿ ಬರ್ತಿದ್ದಾರೆ ಕಸ್ಟಮರ್ ಎಲ್ಲ. ಚೆನ್ನಾಗಿ ರೆಸ್ಪಾನ್ಸ್ ಇದೆ, ಚೆನ್ನಾಗಿ ಸೇಲ್ಸಿಂಗ್ ಇದೆ. ಮತ್ತು ಅವರು ತುಂಬ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಕಲಸಿಪಾಳ್ಯದಲ್ಲೆಲ್ಲ ಸ್ವಲ್ಪ ಮಾಡಿದ್ದಾರೆ ವರ್ಕು. ಸರ್ ನಿಮ್ಮ ಹತ್ರ ಯಾವ್ಯಾವ ಮಾಂಸ ಐತೆ ಅದ್ರ ಬಗ್ಗೆ ರೇಟ್ ಹೇಳ್ತೀರಾ ಸ್ವಲ್ಪ? ಸರ್ ನಮ್ಮ ಹತ್ರ ಬೀಜ, ಆಟು, ಕಿಡ್ನಿ, ಲಿವರು, ಮಣ್ಣೀಲಿ, ಇಟ್ಕೆ ಕಳ್ಳು, ಚರ್ಬಿ, ಇನ್ನೂ 2 ಐಟಮ್ ಇದೆ, ಗುಡ್ದ ಎಲ್ಲ ಸಿಗುತ್ತೆ. KG ಬಂದು 1000, 1/4 KG ಬಂದು 250 ರೂಪಾಯಿ, ಅರ್ಧ KG ಬಂದು 500 ರೂಪಾಯಿ. ಓಕೆ ಫ್ರೆಂಡ್ಸ್, ಇವಾಗ ತಿಳ್ಕೊಂಡಿದ್ದೀರಲ್ಲ ರೇಟ್ಗಳು. ಬ್ರೋ ಇವಾಗ ಎಲ್ಲ ಕಡೆ ಟ್ರೆಂಡಿಂಗಲ್ಲಿ ಐತೆ ಇನ್ಸ್ಟಾಗ್ರಾಮಲ್ಲಿ ಬೆಳ್ಳುಳ್ಳಿ ಕಬಾಬ್, ಬೆಳ್ಳುಳ್ಳಿ ಚಟ್ನಿ ಅಂತ. ನಿಮ್ಮ ಹತ್ರ ಏನಾದರೂ ವೆರೈಟೀಸ್ ಇದೆಯಾ ಬ್ರೋ? ಸರ್ ನಮ್ಮ ಕಸ್ಟಮರ್ನ ಕೇಳಿ ಆಮೇಲೆ ಹೇಳಿ. ಓಕೆ ಬ್ರೋ, ಹೇಳಿ ಬ್ರೋ. ತುಂಬ ಚೆನ್ನಾಗಿದೆ, ಎಲ್ಲೆಲ್ಲೋ ಸಿಗುತ್ತೆ. ಬೆಂಗಳೂರು ಕಡೆಯಿಂದ ಹೋಗ್ಬೇಕಾದ್ರೆ ಹೈವೇಲೇ ಇದೆ. ಬನ್ನಿ, ತುಂಬ ಟೇಸ್ಟ್ ಚೆನ್ನಾಗಿದೆ. ಚಟಾಪಟ 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 ಅಂತವ್ರೆ, ಎಲ್ಲರೂ ಬರ್ರಿ ಗಾಯ್ಸ್. ಅಶೋಕ ಚಾಕ್ನ ಹೆಂಗಿದೆಯೋ ಬ್ರೋ? ಯಾವತ್ತೂ ತಿಂದಿಲ್ಲ ಬ್ರೋ, ನೆಕ್ಸ್ಟ್ ಲೆವೆಲ್ ಆಗೈತೆ ಬ್ರೋ ಚಾಕ್ನ ಅಂತೂ. ನೆಕ್ಸ್ಟ್ ಲೆವೆಲ್ ನಾನು ಯಾವತ್ತೂ ತಿಂದಿಲ್ಲ, ಸಕ್ಕದಾಗೈತೆ. ಅದು ರಾಮನಗರ ಕರ್ಕೊಂಡು ಬಂದಿದ್ದೀನಿ ಹೊಸ್ದಾಗಿ. ಇವಾಗ 1 ವಾರ ಓಪನ್ ಮಾಡಿರೋದು. ಯಾವ ಥರ ಫೀಲ್ ಇದೆ ಅಶೋಕ ನಿಮಗೆ? ಅದು 1 ವಾರದಲ್ಲಿ ಈ ಥರ ಟೇಸ್ಟು? ಬ್ರೋ 1 ವಾರದಲ್ಲಿ ಯಾರೂ ಈ ಥರ ಟೇಸ್ಟ್ ಕೊಡೋಕ್ಕೆ ಸಾಧ್ಯ ಇಲ್ಲ ಬ್ರೋ. ಆದರೂ ಇವತ್ತು ನಾನು ತಿಂತಾ ಇದ್ದೀನಲ್ಲ,
ಸಕ್ಕದಾಗೈತೆ ಬ್ರೋ. ನೀವು ಅಷ್ಟೇ ಬಂದು ತಿಂದು ನೋಡಿ ಟೇಸ್ಟು, ಅವಾಗ ನಿಮಗೆ ಗೊತ್ತಾಗುತ್ತೆ. ಸಕ್ಕದಾಗೈತೆ. ಸೊ ಗೈಸ್ ಇವಾಗ ಎಲ್ಲ ಚಾಟ್ನ ತಿಂದಾಯಿತು. ಸೊ ಇವಾಗ ಮನೆಗೆ ಹೋಗೋ ಟೈಮು ಫಸ್ಟು ಬೇಗ ಮನೆಗೆ ಹೋಗ್ಬೇಕಿಲ್ಲ ಅಂದರೆ ಟ್ರಾಫಿಕ್ ಆಗಿಬಿಡುತ್ತೆ. ಸರ್ ಇವಾಗ ಕಸ್ಟಮರ್ಗೆ ಏನಾದರೂ ಲಾಸ್ಟು ಇನ್ನೇನಾದರೂ ಮಾತಾಡೋದು ಏನಾದರೂ ಹೇಳೋಂಗಿದೆಯಾ? ಸರ್ ದಯವಿಟ್ಟು ಕಸ್ಟಮರ್ ಬರ್ತಾರೆ, ಬನ್ನಿ, ದಯವಿಟ್ಟು ಬನ್ನಿ, ನಮ್ಮನ್ನು ಬೆಳೆಸಿ ಅಷ್ಟೇ ಸರ್. ಥ್ಯಾಂಕ್ ಯು. ಒಳ್ಳೆ ಮಾತಲ್ಲಿ ಬೆಳೆಸಿ ಅಂದ್ಬಿಟ್ರಲ್ಲ ಸರ್. ನಿಮ್ಮ ಒಂದು ಸೆಂಟರ್ ಇದೇ ಥರ ಬೆಳೀಲಿ, ಕಲಾಸಿಪಾಳ್ಯದಲ್ಲಿ ಹೆಂಗೋ ಬೆಳೀತು ಅದೇ ಥರ ನಿಮ್ಮದು ಬೆಳೀಲಿ, ಮತ್ತು ಜಾಸ್ತಿ ಜನ ಬರಲಿ. ಮತ್ತು ಈ ವಿಡಿಯೋನ ಇಲ್ಲಿಗೆ ಏನು ಮಾಡೋಣ. ಓಕೆ, ಮತ್ತು ಈಗ ಈ ವಿಡಿಯೋನ ಏನು ಮಾಡಿಬಿಟ್ಟು ಮನೆ ಹತ್ರ ಹೋಗೋಣ. ಸೊ ಟಿಲ್ ದಟ್ ಟೇಕರ್ ಬಾಯ್. ಏನಪ್ಪ